ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಹೆಚ್ಚಿನವರು ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡವನ್ನು ವ್ಯವಹಾರದ ದೃಷ್ಟಿಯಿಂದ ನಟ್ಟಿರ್ತಾರೆ. ಗಿಡಗಳು ಚಿಕ್ಕದಿರುವಾಗ ಅದರ ಚಿಗುರನ್ನು ತೆಗೆದು ಯಾವಾಗ ಅದರಿಂದ ನಾವು ಹೂವನ್ನು ಪಡೆಯುತ್ತೇವೆ ಅಂತ ಕಾಯ್ತಾ ಇರ್ತಾರೆ. ಗಿಡದಲ್ಲಿ ಹೂವಾದ ನಂತರ ಅದನ್ನು ಕಟ್ಟಿ ಮಾರುಕಟ್ಟೆಗೆ ನೀಡ್ತಾರೆ. ಆದರೆ ಕೆಲವರಿಗೆ ಮಾರುಕಟ್ಟೆಯ ಒಂದು ಸಮಸ್ಯೆ ಎದುರಾಗ್ತಾ ಇರ್ತದೆ. ಹಾಗೆ ಇನ್ನು ಕೆಲವರಿಗೆ ಮಾರುಕಟ್ಟೆ ಯಾವ ರೀತಿಯಲ್ಲಿ ಮಾಡುವುದು, ಹೂವನ್ನು ಯಾವ ರೀತಿಯಲ್ಲಿ ಸೇಲ್ ಮಾಡುವುದು ಅಂತ ಗೊತ್ತಾಗುವುದಿಲ್ಲ. ಇದರ ಬಗ್ಗೆ ಅನುಷಾ ಅವರು ಕೂಡ ಕಮೆಂಟಲ್ಲಿ ಅವರ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮಲ್ಲಿಗೆ ಕಟ್ಟಿ ಆದಮೇಲೆ ಮಾರ್ಕೆಟಿಂಗ್ ಮಾಡುವುದು ಹೇಗೆ ತಿಳಿಸಿ ಅಂತ ಕೇಳಿದ್ದಾರೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯನ್ನು ಯಾವ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಬಹುದು, ಯಾವ ರೀತಿಯಲ್ಲಿ ನಾವು ಸೇಲನ್ನು ಮಾಡಬೇಕು ಅನ್ನುವುದರ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತೇನೆ. ನಾವು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯ ಒಂದು ಮಾರುಕಟ್ಟೆಯನ್ನು ಗಮನಿಸಿದಾಗ ಅದಕ್ಕೆ ಅದರದೇ ಆದ ಒಂದು ವಿಶಿಷ್ಟ ಮಾರುಕಟ್ಟೆ ಇದೆ ಅಂತ ಹೇಳಬಹುದು. ಕೆಲವೊಂದು ಊರುಗಳಲ್ಲಿ ಮಲ್ಲಿಗೆ ಕಟ್ಟೆ ಅಂತ ಮಾಡಿರ್ತಾರೆ. ಅಲ್ಲಿ ರೈತರಿಂದ ನೇರವಾಗಿ ಅವರು ಮಲ್ಲಿಗೆಯನ್ನು ಪರ್ಚೇಸ್ ಮಾಡ್ತಾರೆ. ನಿಮಗೆ ಆ ರೀತಿಯಾದ ಕಟ್ಟೆಗಳು ಹತ್ತಿರದಲ್ಲಿದ್ದರೆ ನೀವು ನೇರವಾಗಿ ಆ ಕಟ್ಟೆಗೆ ನೀವು ಹೋಗಿ ಹೂವನ್ನು ಕೊಡಬಹುದು. ಅಥವಾ ಸ್ವಲ್ಪ ದೂರದಲ್ಲಿದೆ, ನಿಮಗೆ ಬಸ್ಸಲ್ಲಿ ಹಾಕಿ ಕಳಿಸ್ಲಿಕ್ಕೆ ಆಗ್ತದೆ ಅಂತ ಇದ್ದಲ್ಲಿ ಬಸ್ಸಿನ ಮೂಲಕವೂ ಆ ಕಟ್ಟೆಗೆ ತಲುಪುವಂತೆ ನೀವು ಮಾಡಬಹುದು. ಆದರೆ ಅದಕ್ಕೂ ಮೊದಲು ನೀವು ಆ ಕಟ್ಟೆಗೆ ಹೋಗಿ ಒಮ್ಮೆ ಸರಿಯಾಗಿ ಮಾತಾಡಿಕೊಂಡು ಬರಬೇಕಾಗ್ತದೆ. ಹಾಗೆಯೇ ಆ ಕಟ್ಟೆಯಲ್ಲಿ ಇಂತಿಷ್ಟು ಸಮಯದ ಒಳಗೆ ಮಲ್ಲಿಗೆ ಹೂ ತಲುಪಬೇಕು ಅಂತ ಇರ್ತದೆ. ಆ ಒಂದು ಸಮಯವನ್ನು ನೀವು ನೋಡಿಕೊಂಡು ಆ ಒಂದು ಸಮಯದ ಒಳಗೆ ಹೂವನ್ನು ಕೊಡಬೇಕಾಗ್ತದೆ. ಇದು ನಿಮಗೆ ಕಷ್ಟ ಆಗ್ತದೆ ಅಂತ ಇದ್ದಲ್ಲಿ ನೀವು ನಿಮ್ಮ ಊರಿನ ಹೂವಿನ ಅಂಗಡಿಗಳಿಗೆ ಹೋಗಿ ಸ್ವಲ್ಪ ಮಾತಾಡಿ ಬರಬೇಕಾಗ್ತದೆ. ಒಂದೊಂದು ಹೂವಿನ ಅಂಗಡಿಯಲ್ಲಿ ಒಂದೊಂದು ರೀತಿಯಾದ ಬೆಲೆಯನ್ನು ಅವರು ಕೊಡ್ತಾರೆ. ಅಂದರೆ ಕೆಲವರು ಒಂದು ಅಟ್ಟೆಗೆ 2,000 ಇದ್ದರೆ ಅವರು 1,000 ಮಾತ್ರ ಕೊಡ್ತಾರೆ. ಹಾಗೆ ಇನ್ನು ಕೆಲವೊಂದು ಅಂಗಡಿಗಳಲ್ಲಿ 1,500 ಕೊಡ್ತಾರೆ. ಇನ್ನು ಕೆಲವೊಂದು ಅಂಗಡಿಗಳಲ್ಲಿ 2,000 ಇದ್ದರೆ 2,000ನೇ ಕೊಡ್ತಾರೆ. ಈ ರೀತಿಯಾಗಿ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ರೀತಿಯಾದ ಒಂದು ಬೆಲೆಯನ್ನು ಅವರು ಕೊಡ್ತಾರೆ. ಹಾಗಾಗಿ ನೀವು ಕೆಲವೊಂದು ಅಂಗಡಿಗಳಿಗೆ ಭೇಟಿ ನೀಡಿ ಇದರ ಬಗ್ಗೆ ಸ್ವಲ್ಪ ವಿವರವನ್ನು ನೀವು ಸಂಗ್ರಹಿಸಿ ನಂತರ ಹೂವನ್ನು ಮಾರುಕಟ್ಟೆಗೆ ನೀಡಬಹುದು. ಕೆಲವು ಅಂಗಡಿಗಳಲ್ಲಿ ಒಂದು ಸಾಲಿನಷ್ಟು ಹೂ ಇದ್ದರೆ ನಾವು ಪರ್ಚೇಸ್ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಅಂಗಡಿಗಳಲ್ಲಿ ಒಂದು ಅಟ್ಟೆಗಿಂತ ಜಾಸ್ತಿ ಹೂ ಇದ್ದರೆ ನಮಗೆ ಬೇಡ ಅಂತ ಹೇಳ್ತಾರೆ. ಈ ಎಲ್ಲ ವಿಷಯಗಳನ್ನು ನೀವು ಮೊದಲಿಗೆ ಮಾತಾಡಿಕೊಳ್ಬೇಕಾಗ್ತದೆ. ಹಾಗೆಯೇ ಎಷ್ಟು ದಿನಕ್ಕೊಮ್ಮೆ ನಾವು ನೀಡಿದಂತಹ ಹೂವಿನ ಹಣವನ್ನು ಕೊಡ್ತೀರಾ ಅನ್ನುವಂತಹ ವಿಷಯವನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗ್ತದೆ. ಕೆಲವರು ವಾರಕ್ಕೊಮ್ಮೆ ಕೊಡ್ತಾರೆ, ಕೆಲವರು ಇವತ್ತು ನೀಡಿದ ಹೂವಿನ ಹಣವನ್ನು ನಾಳೆ ನೀವು ಹೋಗುವಾಗ ಕೊಡ್ತಾರೆ. ಈ ರೀತಿಯಾಗಿ ಕೆಲವರು ಕೊಡ್ತಾರೆ. ಇನ್ನು ಕೆಲವರು 1 ತಿಂಗಳಿಗೆ ಒಮ್ಮೆ 2 ತಿಂಗಳಿಗೆ ಒಮ್ಮೆ ಕೊಡ್ತೇನೆ ಅಂತ ಹೇಳ್ತಾರೆ. ಹೀಗೆ ತುಂಬ ದಿನಗಳ ನಂತರ ಕೊಡುವುದಾದರೆ ಆ ಅಂಗಡಿಗೆ ನೀವು ಕೊಡುವುದು ಅಷ್ಟೊಂದು ಒಳ್ಳೆಯದಲ್ಲ. ಇವತ್ತಿನ ಹೂವಿಗೆ ನಾಳೆ ಹಣ ಕೊಟ್ಟರೆ ಅದು ತುಂಬ ಒಳ್ಳೆಯದು. ಹಾಗೆ ವಾರಕ್ಕೊಮ್ಮೆ ಕೊಡ್ತೇನೆ ಅಂದರೂ ಕೂಡ ನೀವು ಒಪ್ಪಿಕೊಳ್ಳಬಹುದು. ಆದರೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಅಂತ ಹೇಳಿದಾಗ ನೀವು ಅದನ್ನು ಸ್ವಲ್ಪ ಒಪ್ಪಿಕೊಳ್ಳುವುದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ನೀವು ಯಾರಿಗೆ ಹೂವನ್ನು ನೀಡಬೇಕು ಅಂತ ಅಂದುಕೊಂಡಿದ್ದೀರಾ ಅವರ ಬಗ್ಗೆ ಸ್ವಲ್ಪ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಬೇಕಾಗ್ತದೆ. ಕೆಲವೊಮ್ಮೆ ನಮ್ಮ ಬಳಿ ಎಷ್ಟೇ ಹೂ ಇದ್ದರೂ ಕೂಡ ಅವರು ಪರ್ಚೇಸ್ ಮಾಡ್ತಾರೆ. ಆದರೆ ಹಣವನ್ನು ನಮಗೆ ಕೊಡುವಾಗ ಸ್ವಲ್ಪ ಡಿಲೇ ಮಾಡಬಹುದು ಅಥವಾ ಕೊಡದೇ ಇರಬಹುದು. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಂಡೇ ನೀವು ಹೂವನ್ನು ಕೊಟ್ಟರೆ ಒಳ್ಳೆಯದು. ನಾನು ಆವಾಗ ಹೇಳಿದಂತೆ ಮಲ್ಲಿಗೆ ಕಟ್ಟೆಗಳಿಗೆ ಹೂವನ್ನು ನೀಡಿದರೆ ಅವರು ವಾರಕ್ಕೊಮ್ಮೆ ಪೇಮೆಂಟನ್ನು ಮಾಡ್ತಾರಂತೆ. ಹಾಗೆಯೇ ನಾವು ನಮ್ಮ ಊರಿನ ಅಂಗಡಿಗಳಿಗೆ ನೀಡುವಾಗ ನಾವು ಪೇಮೆಂಟ್ ವಿಷಯವನ್ನು ಸರಿಯಾಗಿ ಮಾತಾಡಿಕೊಂಡೇ ನಾವು ಹೂವನ್ನು ನೀಡಬೇಕಾಗ್ತದೆ. ಹಾಗೆಯೇ ನೀವು ಅಂಗಡಿಗಳನ್ನು ಚೂಸ್ ಮಾಡುವಾಗ ತುಂಬ ದೂರ ಇರುವ ಅಂಗಡಿಗಳನ್ನು ಚೂಸ್ ಮಾಡಬೇಡಿ. ಯಾಕಂದರೆ ಪ್ರತಿದಿನ ಹೂವನ್ನು ನೀಡಲು ಅಲ್ಲಿಯೇ ತನಕ ಹೋಗುವಾಗ ನಿಮಗೆ ಬಸ್ಸಿನಿಂದ ಹೋಗಬೇಕಾಗ್ತದೆ, ಆಟೋ ಮಾಡಿ ಹೋಗಬೇಕಾಗ್ತದೆ, ಅಥವಾ ಪೆಟ್ರೋಲ್ ಖರ್ಚನ್ನು ಮಾಡಿ ಸ್ಕೂಟರಲ್ಲಿ ಹೋಗಬೇಕಾಗ್ತದೆ. ತುಂಬ ಹೂ ಇದ್ದರೆ ಪರವಾಗಿಲ್ಲ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಹೂ ಇರ್ತದೆ. ಅದಕ್ಕೆ ಬರುವಂತಹ ಅಮೌಂಟ್ 20 ರೂಪಾಯಿ 30 ರೂಪಾಯಿ ಇರ್ತದೆ. ಹಾಗೆ ನಾವು ಸ್ಕೂಟರಲ್ಲಿ ಆ ಅಂಗಡಿಗೆ ಹೂವನ್ನು ನೀಡಲು ಹೋಗಿ ಬಂದು ಮಾಡುವಾಗ 20 ರೂಪಾಯಿಗಿಂತ ಹೆಚ್ಚಿಗೆ ನಾವು ಪೆಟ್ರೋಲ್ ಚಾರ್ಜಸನ್ನು ಕೊಡಬೇಕಾಗ್ತದೆ. ಹಾಗೆ ಬಸ್ಸಿಗೂ ಕೂಡ ಹಣವನ್ನು ಕೊಡಬೇಕಾಗ್ತದೆ. ಹಾಗೆ ರಿಕ್ಷಾದಲ್ಲಿ ಹೋಗುವಾಗ ಅವರಿಗೂ ಕೂಡ ಹಣವನ್ನು ಕೊಡಬೇಕಾಗ್ತದೆ. ಈ ರೀತಿಯಲ್ಲಿ ನಾವು ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಖರ್ಚನ್ನು ಮಾಡದೆ ಯಾವ ರೀತಿಯಲ್ಲಿ ನಾವು ಆ ಹೂವನ್ನು ತಲುಪಿಸಬಹುದು ಅನ್ನುವಂತಹ ಒಂದು ಆಲೋಚನೆಯನ್ನು ಮಾಡಬೇಕಾಗ್ತದೆ. ನಾವು ವ್ಯವಹಾರದ ದೃಷ್ಟಿಯಿಂದ ಈ ಕೃಷಿಯನ್ನು ಮಾಡ್ತಾ ಇರುವುದರಿಂದ ಎಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಈ ಹೂವನ್ನು ಸೇಲ್ ಮಾಡಬಹುದು ಅನ್ನುವುದನ್ನು ಆಲೋಚನೆ ಮಾಡಬೇಕಾಗ್ತದೆ.
ಇನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಫೋಟೋಗಳನ್ನು ಹಾಕಿ ನಾವು ನಮ್ಮ ಹೂವನ್ನು ಸೇಲ್ ಮಾಡಬಹುದು. ಅಂದರೆ ಇವತ್ತು ನೀವು ಎಷ್ಟು ಹೂವನ್ನು ಕಟ್ಟಿದ್ದೀರಾ ಅದರ ಫೋಟೋವನ್ನು ತೆಗೆದು ವಾಟ್ಸಪ್ ಹಾಗೂ ಫೇಸ್ಬುಕ್ನ ಸ್ಟೇಟಸ್ಗಳಿಗೆ ಹಾಕಿ ಅದರ ಒಂದು ಅಮೌಂಟ್ ಎಷ್ಟು ಅಂತ ನೀವು ಬರೆದರೆ ಯಾರಿಗೆಲ್ಲ ಬೇಕಾಗ್ತದೆ ಅವರು ನಿಮಗೆ ಕಾಲ್ ಮಾಡಿ ಆ ಹೂವನ್ನು ಪರ್ಚೇಸ್ ಮಾಡ್ತಾರೆ. ಹಾಗೆ ನಿಮ್ಮ ಊರಿನ ಅಕ್ಕಪಕ್ಕದ ಮನೆಗಳಲ್ಲಿ ಎಲ್ಲ ನೀವು ಹೇಳಿರಬೇಕಾಗ್ತದೆ, ನಾನು ಮಲ್ಲಿಗೆ ಹೂವನ್ನು ಸೇಲ್ ಮಾಡ್ತೇನೆ, ಬೇಕಾದರೆ ಹೇಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಅಂತ ಹೇಳಿರಬೇಕಾಗ್ತದೆ. ಆಗ ಅವರ ಮನೆಯ ಫಂಕ್ಷನ್ಗಳಿಗೆ ನಿಮಗೆ ಆರ್ಡರನ್ನು ಕೊಡ್ತಾರೆ, ನೀವು ಹೂವನ್ನು ಕಟ್ಟಿ ಅವರಿಗೆ ಸೇಲ್ ಮಾಡಬಹುದು. ಹಾಗೆ ನಿಮ್ಮ ಹತ್ತಿರದ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಮ್ಮ ಮನೆಯಲ್ಲಿ ಹೂವು ಆಗ್ತದೆ, ನೀವು ಬೇಕಾದರೆ ಕೇಳಿ ಅಂತ ಹೇಳಬೇಕು. ಹಾಗೆ ಪ್ರತಿದಿನ ನಾನು ಹೂವನ್ನು ಸಪ್ಲೈ ಮಾಡ್ತೇನೆ ಅಂತ ಹೇಳಿ ಅವರ ಒಂದು ಆರ್ಡರನ್ನು ನೀವು ತೆಗೆದುಕೊಂಡು ಪ್ರತಿದಿನ ಹೂವನ್ನು ನೀವು ಅವರಿಗೆ ಸೇಲ್ ಮಾಡಬಹುದು. ಹಾಗೆಯೇ ಬ್ಯೂಟಿಷಿಯನ್ಗಳು, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವವರನ್ನು ನೀವು ಭೇಟಿ ಮಾಡಿ ನಿಮ್ಮ ಹೂವಿನ ಬಗ್ಗೆ ನೀವು ಹೇಳಿಕೊಂಡಾಗ ಅವರು ಅವರಿಗೆ ಬೇಕಾದಾಗ ನಿಮಗೆ ಆರ್ಡರನ್ನು ಕೊಡ್ತಾರೆ. ಇನ್ನು ಕೆಲವು ಕಡೆ ಏಜೆಂಟ್ ಅಂತ ಇರ್ತಾರೆ, ಅವರು ಮನೆಗೆ ಬಂದು ಕಟ್ಟಿದಂತಹ ಮಲ್ಲಿಗೆಯನ್ನು ಪರ್ಚೇಸ್ ಮಾಡಿ ಅವರು ಕಟ್ಟೆಗಳಿಗೆ ಕೊಡ್ತಾರೆ ಅಥವಾ ಬೇರೆ ಬೇರೆ ಅಂಗಡಿಗಳಿಗೆ ಕೊಡ್ತಾರೆ. ಹಾಗಾಗಿ ಆ ರೀತಿಯಾದ ಏಜೆಂಟ್ಗಳು ನಿಮ್ಮ ಊರಿನಲ್ಲಿ ಇದ್ದರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹೀಗೆ ಮಲ್ಲಿಗೆ ಹೂವನ್ನು ಮಾರುಕಟ್ಟೆ ಮಾಡಬೇಕು ಅಂತ ಇದ್ದಲ್ಲಿ ಹಲವಾರು ಮಾರ್ಗಗಳಿವೆ ಅಂತ ಹೇಳಬಹುದು. ಆದರೆ ಇದರಲ್ಲಿ ನೀವು ಮುಖ್ಯವಾಗಿ ಹಿಂಜರಿಕೆಯನ್ನು ಮಾಡಬಾರ್ದು. ಯಾರು ಏನು ಅಂದ್ಕೊಳ್ತಾರೆ ಅಂತ ನೀವು ಎಣಿಸಿ ನೀವು ಮನೆಯಲ್ಲೇ ಕುಳಿತರೆ ನಿಮ್ಮ ಹೂವು ಸೇಲ್ ಆಗುವುದಿಲ್ಲ. 4 ಜನರ ಹತ್ರ ಮಾತಾಡಬೇಕಾಗ್ತದೆ. ಹಾಗೆ ಕಡಿಮೆ ರೇಟಿಗೆ ಕೆಲವರು ಕೇಳ್ತಾರೆ, ಆಗ ನೀವು ಈ ಹೂವನ್ನು ಕೊಡಬಾರ್ದು. ಹಾಗೆ ನಿಮ್ಮ ರಿಲೇಟಿವ್ಸ್ ಅಂತ ನೀವು ಫ್ರೀಯಾಗಿ ಕೂಡ ಹೂವನ್ನು ನೀಡಬೇಡಿ. ಇದೇ ಒಂದು ಹವ್ಯಾಸ ಆಗ್ತಾ ಹೋದರೆ ನಿಮಗೆ ಈ ಮಲ್ಲಿಗೆ ಕೃಷಿ ಮಾಡಿಯೂ ಕೂಡ ಪ್ರಯೋಜನ ಆಗುವುದಿಲ್ಲ. ಹಾಗಾಗಿ ನೀವು ಯಾರಿಗೆ ಹೂವನ್ನು ನೀಡಿದರೂ ಕೂಡ ಅವರಿಂದ ಹಣವನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ನೀವು ಮಲ್ಲಿಗೆ ಗಿಡವನ್ನು ತಂದು ನಟ್ಟ ತಕ್ಷಣವೇ ಹೇಗೆ ಮಾರುಕಟ್ಟೆ ಮಾಡಬಹುದು ಅನ್ನುವುದರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾಗ್ತದೆ. ಹಾಗೆ ಹತ್ತಿರದ ಅಂಗಡಿಗಳಿಗೆಲ್ಲ ಹೋಗಿ ನೀವು ಮಲ್ಲಿಗೆಯನ್ನು ಪರ್ಚೇಸ್ ಮಾಡ್ತೀರಾ ಅಂತ ಕೇಳ್ತಾ ಇರಿ. ಕಡಿಮೆ ಅಂದರೆ ಎಷ್ಟು ಹೂವು ಪರ್ಚೇಸ್ ಮಾಡ್ತೀರಾ ಅಂತ ಕೇಳಿ ನಂತರ ನಿಮ್ಮ ಗಿಡದಲ್ಲಿ ಸ್ಟಾರ್ಟಿಂಗಲ್ಲಿ 1 ಸಾಲಿನಷ್ಟು ಹೂವು ಆದರೂ ಕೂಡ ನೀವು ಆ ಅಂಗಡಿಗೆ ಹೋಗಿ ನೀಡಬಹುದು. ನಿಮ್ಮ ಗಿಡದಲ್ಲಿ ತುಂಬ ಹೂವು ಆಗುವ ತನಕ ಕಾದು ಹೂವಾದ ನಂತರ ನೀವು ಮಾರುಕಟ್ಟೆಯನ್ನು ಹುಡುಕಿಕೊಂಡು ಹೋಗುವುದು ಅಷ್ಟೊಂದು ಸರಿಯಲ್ಲ. ಹಾಗಾಗಿ ಗಿಡದಲ್ಲಿ ಹೂವು ಆಗುವ ಮೊದಲೇ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಮಾಡಿ ಇಟ್ಟುಕೊಳ್ಳಿ. ನೀವು ಮಲ್ಲಿಗೆ ಹೂವನ್ನು ಕಟ್ಟೆಗಳಿಗೆ, ದೇವಸ್ಥಾನಕ್ಕೆ ಹಾಗೆ ಅಂಗಡಿಗೆ ಕೊಡುವುದನ್ನು ಬಿಟ್ಟು ಬೇರೆ ಏನಾದರೂ ಮನೆ ಹತ್ತಿರ ಕೊಡಬೇಕು ಅಂತ ಇದ್ದಲ್ಲಿ ಅದು ರೆಗ್ಯುಲರ್ ಆಗಿ ನಿಮಗೆ ಸೇಲ್ ಆಗುವುದಿಲ್ಲ. ಹಾಗಾಗಿ ನೀವು ಆದಷ್ಟು ಅಂಗಡಿಗಳಿಗೆ ನೀಡಲು ಪ್ರಯತ್ನಿಸಿ. ಹಾಗೆ ಇನ್ನೊಂದು ವಿಷಯ ಏನಂದರೆ, ನನಗೆ ಒಬ್ಬರು ಕಮೆಂಟ್ ಮಾಡಿದರು, ನಾನು ಹೂವನ್ನು ಕಟ್ಟಿ ಮಾರುಕಟ್ಟೆಗೆ ನೀಡಿದಾಗ ಯಾರೂ ಕೂಡ ಪರ್ಚೇಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ, ಮೊದಲಿಗೆ ನಿಮ್ಮ ಹತ್ತಿರದ ಅಂಗಡಿಗಳಿಗೆ ಹೋಗಿ ವಿಚಾರಿಸಿಕೊಳ್ಳಿ ಹೂವನ್ನು ಪರ್ಚೇಸ್ ಮಾಡ್ತೀರಾ ಅಂತ. ನಂತರ ಗಿಡಗಳನ್ನು ತಂದು ನಡಿ. ಕೇವಲ 3-4 ತಿಂಗಳಲ್ಲೇ ನೀವು ಮಾರುಕಟ್ಟೆಗೆ ಹೂವನ್ನು ನೀಡಬಹುದು. ಹಾಗಾಗಿ ಮೊದಲಿಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ನಂತರ ಗಿಡವನ್ನು ತಂದು ನಟ್ಟರೆ ಒಳ್ಳೆಯದು. ಒಂದು ವೇಳೆ ನೀವು ತುಂಬಾ ಇನ್ವೆಸ್ಟ್ ಮಾಡಿ ಗಿಡಗಳನ್ನು ನಟ್ಟು ಹೂವಾದ ನಂತರ ಯಾರೂ ಕೂಡ ಪರ್ಚೇಸ್ ಮಾಡ್ತಾ ಇಲ್ಲ ಅಂತ ಇದ್ದಲ್ಲಿ ನಿಮಗೆ ತುಂಬಾ ಲಾಸ್ ಆಗ್ತದೆ. ಹಾಗಾಗಿ ಮೊದಲಿಗೆ ಮಾರುಕಟ್ಟೆಯನ್ನು ವಿಚಾರಿಸಿಕೊಂಡು ನಂತರ ಗಿಡಗಳನ್ನು ತಂದು ನಟ್ಟರೆ ಒಳ್ಳೆಯದು. ಉಡುಪಿ, ಮಂಗಳೂರು, ಕುಂದಾಪುರ ಈ ಸೈಡಲ್ಲಿ ಮಲ್ಲಿಗೆ ಹೂವು ಸೇಲ್ ಆಗೇ ಆಗ್ತದೆ. ಇನ್ನು ಕೆಲವು ಕಡೆ ಈ ಮಲ್ಲಿಗೆ ಸೇಲ್ ಆಗುವುದಿಲ್ಲ. ಹಾಗಾಗಿ ಅದನ್ನೆಲ್ಲ ತಿಳಿದುಕೊಂಡು ನಂತರ ಗಿಡವನ್ನು ನೆಡಬೇಕಾಗ್ತದೆ. ಹಾಗೆಯೇ ತುಂಬ ಹಳ್ಳಿಗಳಲ್ಲಿ ನಡುವಾಗಲೂ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಅಲ್ಲಿ ಮಾರುಕಟ್ಟೆ ಮಾಡುವುದು ಸ್ವಲ್ಪ ಕಷ್ಟನೇ. ಏಜೆಂಟ್ಗಳಿದ್ದರೆ ಒಳ್ಳೆಯದು. ಇಲ್ಲದೇ ಇದ್ದಲ್ಲಿ ನೀವು ಪುನಃ ಅದನ್ನು ಅಂಗಡಿಗೆ ತಂದು ಕೊಡುವಾಗ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಗಮನಿಸಿಕೊಂಡು ಈ ಮಲ್ಲಿಗೆ ಕೃಷಿಯನ್ನು ಮಾಡಲು ಪ್ರಾರಂಭಿಸಿ. ಇಂದಿನ ವಿಡಿಯೋದಲ್ಲಿ ಮಾರುಕಟ್ಟೆಯ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.